ಪ್ರಾರಂಭ ಆಗಿದೆ. ನೀವು ಹಾಕುವಂಥ ಹಾರ ತುರಾಯಿ, ಆ ಹೂವಿನ ಮಳೆ, ನಿಮ್ಮ ಪ್ರೀತಿ, ಇದೆಲ್ಲವನ್ನು ನೋಡಿದರೆ ಯಾವುದೋ ಸ್ವಾಮೀಜಿಯವರ ಆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಅಂತ ನನಗೆ ಅನಿಸಿದೆ. ಸಾಧಾರಣವಾಗಿ ಇದಕ್ಕೆ ಪ್ರೀತಿ ಅಂತ ಹೇಳ್ತಾರೆ, ಇದಕ್ಕೆ ವಿಶ್ವಾಸ ಅಂತ ಹೇಳ್ತಾರೆ. ಇದೇ ನಮ್ಮೆಲ್ಲರ ಒಂದು ವ್ಯಕ್ತಿ ಸಮಾಜಕ್ಕೆ ಶಕ್ತಿಯಾಗಿ ಕೆಲಸ ಮಾಡಿದಾಗ ಹೇಗೆ ಮಾಡಬಲ್ಲ ಅಂತ ಅನಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಒಬ್ಬ ಕೃಷ್ಣಕುಮಾರರ ಅಭಿಮಾನಿಯಾಗಿ ಅವರಿಗೆ ದೇವರು ಆಯುರಾರೋಗ್ಯ, ಐಶ್ವರ್ಯ, ಸಕಲ ಧನಕನಕ ಸಂಪತ್ತು ಎಲ್ಲವನ್ನ ಕೊಡಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾಕೆ ಪ್ರಾರ್ಥನೆ ಮಾಡ್ತೇನೆ? ಅವರಿಗೆಲ್ಲ ಕೊಡಿ ಅಂತ. ಬೇರೆಯವರಿಗೆಲ್ಲ ಕೊಟ್ಟರೆ ಅವರ ಮನೆಯ ತಿಜೋರಿಗೆ ಹೋಗ್ತದೆ. ಅದು ಕೃಷ್ಣಕುಮಾರಿಗೆ ಕೊಟ್ಟರೆ ಅದು ಪುನಃ ಮರಳಿ ನಿಮಗೆ ಬರ್ತದೆ, ಸಮಾಜಕ್ಕೆ ಬರ್ತದೆ, ಸಮಾಜದ ವ್ಯವಸ್ಥೆಗಳನ್ನು ಜೋಡಣೆ ಮಾಡಲಿಕ್ಕೆ ಬರ್ತದೆ. ಅದಕ್ಕಾಗಿ ಅವರಿಗೆ ಹೆಚ್ಚೆಚ್ಚು ಕೊಡಿ, ಆರೋಗ್ಯ ಕೊಡಿ, ಮನಃಶಾಂತಿ ಕೊಡಿ ಅಂತೇಳಿ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ಆ ಪ್ರಾರ್ಥನೆ ಮಾಡ್ತೇನೆ. ಕೃಷ್ಣಕುಮಾರರು ನನ್ನ ಆತ್ಮೀಯ ಮಿತ್ರರು. ಭಾರಿ ಸಮಯದಿಂದ ಅವರ ಒಂದು ಒಡನಾಡಿಯಾಗಿ ನಾನು ರಾಜಕಾರಣದಲ್ಲಿ ಹಲವಾರು ಸಂಗತಿಗಳನ್ನು ಅವರ ಹಂಚಿಕೊಂಡು, ಅವರ ಚುನಾವಣಾ ಸಂದರ್ಭ ಇರುವುದು, ಬೇರೆ ಯಾವುದೇ ಕೆಲಸ ಕಾರ್ಯಗಳ ಸಂದರ್ಭ ಇರೋದು, ಅವರನ್ನು ಹತ್ತಿರದಿಂದ ಬಲ್ಲವನಾಗಿದ್ದೀನಿ. ಸಾಧಾರಣವಾಗಿ ಇವತ್ತು ಅಭಿನಂದನೆ ಮಾಡಿಸಿಕೊಳ್ಳುವವರೆಲ್ಲ ಹೇಗೆ ಅಭಿನಂದನೆ ಮಾಡಿಸಿಕೊಳ್ತಾರೆ ಅಂತ ನಿಮಗೆಲ್ಲ ಗೊತ್ತು, ಚೆನ್ನಾಗಿ ಗೊತ್ತು. ವ್ಯವಸ್ಥೆಗಳನ್ನು ತಾವೇ ಮಾಡಿ ಆ ವ್ಯವಸ್ಥೆಗಳಿಂದ ತನ್ನನ್ನೇ ತಾನು ನಿರ್ಭಯೀಕರಿಸಿಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನನಗಿವತ್ತು ಸಂತೋಷ ಆಗಿರುವುದು, ಯಾವ ಮನೆಯಲ್ಲಿ ಒಬ್ಬಳು ತಾಯಿ, ಆ ತಾಯಿ ಹಾಲು ಕರೆದು ಒಂದಷ್ಟು ಹಣ ಗಳಿಕೆ ಮಾಡಿ ತನ್ನ ಕುಟುಂಬವನ್ನು ಪ್ರೋತ್ಸಾಹ ಮಾಡಿ ಆರ್ಥಿಕ ಸಬಲೀಕರಣಕ್ಕೆ ನಾಂದಿ ಹಾಡ್ತಾಳೋ, ಆ ತಾಯಿಯ ಆ ಕೆಲಸ ಕಾರ್ಯದಲ್ಲಿ ಅತ್ಯಂತ ಯಶಸ್ವಿಯಾದಂಥ ಒಬ್ಬ ನಾಯಕ ಯಾರಿದ್ರೆ ಅದು ಕೃಷ್ಣಕುಮಾರ್ ಅಂತ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ. ನಾನು ಇಲ್ಲಿ ಹಿರಿಯರ ಜೊತೆ ಮಾತಾಡ್ತಾ ಇದ್ದೆ. ಕೃಷ್ಣಕುಮಾರರು ಈ ಒಂದು ಇದನ್ನು ಪ್ರವೇಶ ಮಾಡುವಂಥ ಸಂದರ್ಭ ಸುಮಾರು ಒಂದು ಬೆರಳೆಣಿಕೆಯಷ್ಟು ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇತ್ತು. ಆ ತಾಯಿ ಬೆಳಿಗ್ಗೆ ಏಳಬೇಕು, ಆ ಒಂದು ಹಸುವಿಗೆ ಬೇಕಾದಂಥ ಎಲ್ಲ ತಿಂಡಿ ತಿನ್ನಿಸ್ಕೊಳ್ಬೇಕು, ಹಾಲು ಕರಿಬೇಕು, ಆಮೇಲೆ ಎಲ್ಲೋ ದೂರದ ಹಾಲು ಉತ್ಪಾದನಾ ಕೇಂದ್ರಕ್ಕೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಿತ್ತು. ಆದರೆ ಇವತ್ತು ತನ್ನ ಮನೆಯ ಅಕ್ಕಪಕ್ಕದಲ್ಲೇ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ತರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಆರ್ಥಿಕ ಸಬಲೀಕರಣಕ್ಕೆ ಮಹಿಳೆಯರೇ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಹೇಳಿ ನಾನೇ ಹೇಳುವಂಥದ್ದಲ್ಲ. ಜಗತ್ತಿನಲ್ಲಿ 2010ನೇ ಇಸವಿಯಲ್ಲಿ ಇಡೀ ದೇಶ, ಇಡೀ ಜಗತ್ತಲ್ಲಿ ಆರ್ಥಿಕ ಹಿನ್ನಡೆಯಾದಾಗ ನಡೆದಂತ ಒಂದು ದೊಡ್ಡ ಸಮಾವೇಶದಲ್ಲಿ ಅದು ಸಾಬೀತಾಗಿದೆ. ಇಡೀ ಜಗತ್ತೇ ಆರ್ಥಿಕ ಹಿನ್ನಡೆ ಅನುಭವಿಸಿದ್ದನ್ನು ನೀವು ಕಂಡಿದ್ದೀರಿ. ಆ ಆರ್ಥಿಕ ಹಿನ್ನಡೆ ಅನುಭವಿಸಿದ್ದು ಎಷ್ಟು ಕಷ್ಟ ಆಗಿತ್ತು ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಕೂಡ ಬದುಕಲಿಕ್ಕೆ ಸಾಧ್ಯ ಆಗದಂತಿತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ವಾಷಿಂಗ್ಟನ್ನಲ್ಲಿ 100 ರಾಷ್ಟ್ರಗಳ ಆರ್ಥಿಕ ತಜ್ಞರು ಸೇರಿಕೊಂಡು ಒಂದು ವಿಶ್ಲೇಷಣೆಯನ್ನು ಮಾಡಿದ್ರು. ಇಡೀ ಜಗತ್ತಿನ ಅಮೆರಿಕದಂತ ಬಲಾಢ್ಯ ರಾಷ್ಟ್ರಗಳು, ಯುರೋಪಿನ ಎಲ್ಲ ರಾಷ್ಟ್ರಗಳು ಕೂಡ ಆರ್ಥಿಕವಾಗಿ ಹಿನ್ನಡೆ ಆದಂಥ ಸಂದರ್ಭದಲ್ಲಿ ಕೂಡ ಭಾರತ ದೇಶಕ್ಕೆ ಆ ಒಂದು ಆರ್ಥಿಕ ಹಿನ್ನಡೆ ಭಾರಿ ದೊಡ್ಡ ರೀತಿಯಲ್ಲಿ ಬರಲಿಲ್ಲ. ಎಲ್ಲ ವಿಶ್ಲೇಷಣೆಗಳನ್ನು ಮಾಡಿದ ಮೇಲೆ ಗೊತ್ತಾಯಿತು, ಭಾರತದಂತ ಒಂದು ಈಗ ಡೆವಲಪಿಂಗ್ ನೇಷನ್ ಅಂತ ಹೇಳ್ತಾರೆ, ಈಗ ಅದು ಅಭಿವೃದ್ಧಿ ಕಡೆ ಹೋಗುವಂತ ರಾಷ್ಟ್ರ ಯಾಕೆ ಆರ್ಥಿಕವಾಗಿ ಹಿನ್ನಡೆ ಆಗಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಕಂಡಂತ ಸತ್ಯ ವಿಶ್ಲೇಷಣೆ ನಂತರ 3 ದಿವಸ ವಿಶ್ಲೇಷಣೆ ನಂತರ ಕಂಡದ್ದು, ಭಾರತ ದೇಶದಲ್ಲಿರುವಂತಹ ಉಳಿತಾಯದ ವ್ಯವಸ್ಥೆ, ಭಾರತ ದೇಶದಲ್ಲಿರುವಂತಹ ಸಹಕಾರಿ ರಂಗಗಳು ಗ್ರಾಮೀಣ ಪ್ರದೇಶದಲ್ಲಿ ವಿಸ್ತರಣೆ ಆಗಿರುವಂಥದ್ದು, ಸಾಮಾನ್ಯ ಒಬ್ಬ ವ್ಯಕ್ತಿ ಕೂಡ ತನ್ನ ಆರ್ಥಿಕ ವ್ಯವಸ್ಥೆಯಲ್ಲಿ ಸಹಕಾರಿ ಸಂಘದ ಜೊತೆ ಪಾಲುದಾರಿಕೆ ಮಾಡಿರುವಂಥದ್ದು. ಉದಾಹರಣೆಗೆ ನೀವೊಂದು ತಾಯಿ, ಒಂದು ಕಾಲದಲ್ಲಿ ನೀವು ನೋಡಿರ್ಬೋದು, ಆ ತಾಯಿ ಮನೆ ಮಕ್ಕಳು ಯಾರಾದರೂ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಮನೆ ಯಜಮಾನರ ಜೊತೆ ದುಡ್ಡು ಕೇಳಬೇಕಾಗಿತ್ತು, ಸೀರೆ ಖರೀದಿ ಮಾಡಲಿಕ್ಕೋ ಬಂಗಾರ ಖರೀದಿ ಮಾಡಲಿಕ್ಕೋ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ತಾಯಿ ವಿಶೇಷವಾಗಿ ಈ ಹಾಲು ಉತ್ಪಾದನೆಯಿಂದ ತನ್ನ ಮನೆಯವರಿಗೆ ಎಲ್ಲೋ ಹೋಗುವಾಗ, ಏನ್ರಿ ನಿಮ್ಮಲ್ಲಿ ದುಡ್ಡಿದೆಯಾ, ನನ್ನಲ್ಲಿ ಸ್ವಲ್ಪ ಉಳಿತಾಯದ ದುಡ್ಡಿದೆ, ಹಾಲು
ಆ ಸಹಕಾರ ಸಂಘಕ್ಕೆ ಹಾಕಿದ ದುಡ್ಡಿದೆ ಅಂತ ಹೇಳುವಲ್ಲಿವರೆಗೆ ಸಬಲೀಕರಣ ಆಗಿದ್ದಾರೆ. ಇದು ಹುಚ್ಚಯ್ಯನವರೇ 2010ರಲ್ಲಿ ನಡೆದಂತ ವಾಸಮಾನವನ್ನ ಡಿ ಕೃಷ್ಣಕುಮಾರ್ ಅವರು ಮಾಡ್ತಾ ಇದ್ದಾರೆ. ಡಿ ಕೃಷ್ಣಕುಮಾರ್ ಅವರ ಕುಣಿಗಲ್ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಬಂಧುಗಳ ಪರವಾಗಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಎಲ್ಲ ತಾಲೂಕಿನ ಸಂಘದ ಕಾರ್ಯಕಾರಿ ಮಂಡಳಿಯರ ಪರವಾಗಿ ಕುಣಿಗಲ್ 6ನೇ ಬಾರಿಗೆ ಸತತವಾಗಿ ಆಯ್ಕೆಯಾಗಿರ್ತಕ್ಕಂಥ ಡಿ ಕೃಷ್ಣಕುಮಾರ್ ಅವರಿಗೆ ಕುಣಿಗಲ್ನ ಎಲ್ಲ ಹೈನುಗಾರರ ಪರವಾಗಿ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಚಪ್ಪಾಳೆಯೊಂದಿಗೆ ಕೃಷ್ಣಕುಮಾರ್ ಅವರಿಗೆ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ. ಇವತ್ತು 6ನೇ ಬಾರಿಗೆ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳನ್ನ ಪಡೆದು ಆಯ್ಕೆಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಆದಂತಹ ಕೃಷ್ಣಕುಮಾರ್ ಅವರು ಈ ತಾಲೂಕಿನ 6ನೇ ಬಾರಿಯಾಗಿ ಸಹಕಾರ ಸಂಘಗಳ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ತಮ್ಮೆಲ್ಲರ ಕುಣಿಗಲ್ ತಾಲೂಕಿನ ಎಲ್ಲ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರುಗಳು, ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಅತಿ ಹೆಚ್ಚಿನ ವಹಿಸಿ ಎಲ್ಲ ಸಹಕಾರ ಸಂಘದ ಕಾರ್ಯದರ್ಶಿಗಳು ಕಾರಣರಾಗಿದ್ದೀರಾ. ತಮ್ಮೆಲ್ಲರ ಆಸೆಯಂತೆ ಹೈನುಗಾರರ ಪರವಾಗಿ ಹಾಲು ಉತ್ಪಾದಕರ ಬಂಧುಗಳಿಂದ ಇವತ್ತು ಅವರಿಗೆ ಸನ್ಮಾನ ಕಾರ್ಯಕ್ರಮ ಬರ್ರಿ ಒಂದ್ ಸ್ವಲ್ಪ ಸೈಡ್ ಬರ್ರಿ, ಎಲ್ಲರೂ ಬೀಳ್ತೀರ ಬರ್ರಿ. ಕುಣಿಗಲ್ ತಾಲೂಕಿನ ಹಾಲು ಉತ್ಪಾದಕರ ಎಲ್ಲ ಉತ್ಪಾದಕ ಬಂಧುಗಳಿಂದ ಕೃಷ್ಣಕುಮಾರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ತೆಗೀರಿ ಅಂತ ಆಮೇಲೆ ಹಿಂದಕ್ಕೆ ತೆಗೀರಿ, ಹಿಂದಕ್ಕೆ ತೆಗೀರಣ, ಕೈ ಬಿಡ್ರಿ, ಕೈ ತೆಗೀರಿ. ಜಾಗ ಬಿಟ್ಟು ದಯಮಾಡಿ ಜಾಗ ಬಿಡಿ. ಕೆಳಗಡೆ ನೀವ್ಯಾಕ್ರಿ ಕೈ ಎತ್ತೀರ ಮಧ್ಯ? ದರ್ಶನ್ ಬರಪ್ಪ ಇಲ್ಲಿ. ದಯಮಾಡಿ ಎಲ್ಲ ಎದ್ದು ನಿಂತು ಕೃಷ್ಣಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳಿದ್ರೆ ಹಾಲನ್ನ ಅಧಿಕಾರ ಡಿ ಕೃಷ್ಣಕುಮಾರ್ ಅವರಿಗೆ, ಡಿ ಕೃಷ್ಣಕುಮಾರ್ ಅವರಿಗೆ. ಸ್ವಲ್ಪ ಅಗ್ಲ ನಿಂತ್ಕೊಂಡು ಒಬ್ಬ ಜನ ಕಾಣಲಿ. ಡಿ ಕೃಷ್ಣಕುಮಾರ್ ಅವರ ಸುಪುತ್ರ ದರ್ಶನ್ ವೇದಿಕೆ ಮೇಲೆ ದಯಮಾಡಿ ಊಟದ ವ್ಯವಸ್ಥೆಗೆ ದಯಮಾಡಿ ವೇದಿಕೆ ಕೂತ್ಕೊಳ್ಳಿ. ಸದಾನಂದಗೌಡರು ಮಾತಾಡ್ತಿದ್ರೆ ತಮ್ಮ ಉದ್ದೇಶಿಸಿ ಮತ್ತೆ ಕುಮಾರಣ್ಣವ್ರು ಮಾತಾಡಿದ್ರೆ ದಯಮಾಡಿ ಯಾರು ಆ ಕಡೆ ಹೋಗ್ಬಾರ್ದು. ನಮ್ಮೆಲ್ಲ ಉತ್ಪಾದಕರು ದಯಮಾಡಿ ಕಾರ್ಯದರ್ಶಿಗಳು ನಿಮ್ಮ ಸಂಘದ ಬಂದಿರ್ತಕ್ಕಂಥವ್ರು ದಯಮಾಡಿ ವೇದಿಕೆ ಆಸೀನಾಗಬೇಕು ಅಂತ ಹೇಳಿ ದಯಮಾಡಿ ಎಲ್ಲ ತಮ್ಮ ಆಸನದಲ್ಲಿ ಕೂತ್ಕೋಬೇಕು. ಈಗ ಸದಾನಂದ ಗೌಡರು ನಮ್ಮನ್ನೆಲ್ಲ ಕುರಿತು ಉದ್ಘಾಟನಾ ನುಡಿಗಳನ್ನು ಹೇಳಿದ್ದಾರೆ. ದಯಮಾಡಿ ಎಲ್ಲರೂ ಸಹ ಕುಳಿತುಕೋಬೇಕು. ಅಲ್ಲಿ ಊಟದ ವ್ಯವಸ್ಥೆ ಹತ್ರ ಯಾರು ಸಹ ಸೇರ್ಕೊಬಾರ್ದು. ಮತ್ತೆ ಟಿಪಿ ಮೆಂಬರ್ ಶಿವರಾಜ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀವಿ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅಂಜಪಾಳ್ಯ ಎಲ್ಲರಿಗೂ ಧನ್ಯವಾದಗಳು. ಡಿ ಕೃಷ್ಣಕುಮಾರ್ ಅವರಿಗೆ ವಿಶೇಷ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಡಿ ಕೃಷ್ಣಕುಮಾರ್ ಅವರಿಗೆ ಸ್ವಾಗತವನ್ನ ಕೋರ್ಬೇಕು ಅಂತ ಹೇಳಿ ಮೂಲಕ ಕೇಳ್ಕೊತಾ ಇದ್ದೀನಿ. ಡಿ ರಾಮಚಂದ್ರಯ್ಯನವರು ಸಹ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಡಿ ಕೃಷ್ಣಕುಮಾರ್ ಅವರ ಸಹೋದರರು ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ವಿಶೇಷ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೂ
ಎಸ್ ಬಲರಾಮ್ ರವರು ಅವರು ಸಹ ವೇದಿಕೆ ಮೇಲೆ ಆಸೀನರಿದ್ದಾರೆ. ಡಿ ಕೃಷ್ಣಕುಮಾರ್ ಅವರ ಅತ್ಯಾಪ್ತರು, ಯಾವಾಗಲೂ ಸಹ ಡಿ ಕೃಷ್ಣಕುಮಾರ್ ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ, ಡೈರಿ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರ ಪರವಾಗಿ ವಿಶೇಷವಾದ ಸ್ವಾಗತವನ್ನ ಡಿ ಕೃಷ್ಣಕುಮಾರ್ ಅವರು ಮಾಡ್ತಿದ್ದಾರೆ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕು. ಸ್ವಲ್ಪ ಸೈಡಿಗೆ ನಿಂತ್ಕೊಬೇಕು. ಹಾಗೂ ದಿನೇಶ್ ರವರು ಮಾಜಿ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು, ಅವರೂ ಸಹ ವೇದಿಕೆ ಮೇಲೆ ಹಾಜರಿದ್ದಾರೆ. ಅವರಿಗೂ ಸಹ ಡಿ ಕೃಷ್ಣಕುಮಾರ್ ಅವರ ಪರವಾಗಿ, ಸಾರ್ವಜನಿಕರ ಪರವಾಗಿ, ಡೈರಿ ಕಾರ್ಯದರ್ಶಿಗಳು, ಅಧ್ಯಕ್ಷರ ಪರವಾಗಿ ವಿಶೇಷ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೂ ಮಾರ್ಕೋನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರವಿರವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹ ಡಿ ಕೃಷ್ಣಕುಮಾರ್ ಅವರ ಪರವಾಗಿ, ಡೈರಿ ಕಾರ್ಯದರ್ಶಿಗಳು, ಅಧ್ಯಕ್ಷರ ಪರವಾಗಿ ವಿಶೇಷ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೂ ಮತ್ತೊಬ್ಬ ಅತಿಥಿಗಳಾಗಿರ್ತಕ್ಕಂಥ ಗಿರೀಶ್ ರವರು ಮಾರುಕಟ್ಟೆ ವ್ಯವಸ್ಥಾಪಕರು, ಅವರು ಸಹ ವೇದಿಕೆ ಮೇಲಿದ್ದಾರೆ. ಅವರಿಗೆ ವಿಶೇಷವಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಡೈರಿ ಕಾರ್ಯದರ್ಶಿಗಳು, ಅಧ್ಯಕ್ಷರ ಪರವಾಗಿ, ಇರ್ತಕ್ಕಂಥ ನಿರ್ದೇಶಕರುಗಳ ಪರವಾಗಿ ವಿಶೇಷ ಸ್ವಾಗತವನ್ನ ಬಯಸ್ತಾ ಇದ್ದೀವಿ.